ನಮ್ಮ ದೇಶದಲ್ಲಿ 90% ಆಫ್ ಸ್ಟೂಡೆಂಟ್ಸು ಗೌರ್ಮೆಂಟ್ ಜಾಬ್ಸ್ಗೆ ಅಪ್ಲೈ ಮಾಡ್ತಾರೆ. These are India's young people who are supposed to fuel the country's economy, but they are fast becoming frustrated over a lack of jobs. झारखंड में सरकारें बदल गई, 5 बार जो है आयोग के अध्यक्ष बदल गए, लेकिन नहीं बदले तो छात्रों के लिए हालात। आपके पास इतनी सारी चीजें करने के लिए, लेकिन यू आर हेल्ड कैप्टिव ऑफ अ सिंगल ड्रीम. I still think way too many young kids who have so much energy, etc., are wasting their time basically trying to crack the UPSC. ಇದೇ ಥರ ರೈಲ್ವೆಯಲ್ಲಿ ಗ್ರೂಪ್ ಡಿ ಜಾಬ್ಗೆ 1 ಕೋಟಿ ಜನ ಅಪ್ಲೈ ಮಾಡಿದ್ರು. ಆ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೋಸ್ಕರ ಕೋಚಿಂಗ್ ಕ್ಲಾಸ್ಗೂ ಸೇರ್ಕೊಂಡಿದ್ರು. ಆದರೆ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆನೇ ಪೇಪರ್ ಲೀಕ್ ಆಗಿತ್ತು. ಇವಾಗ ಆ ಸ್ಟೂಡೆಂಟ್ಸು ಪ್ರೈವೇಟ್ ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಆ ಪ್ರೈವೇಟ್ ಜಾಬ್ ಮಾಡೋ ಅಂಥ ಸ್ಕಿಲ್ಸು ಇವ್ರಿಗಿಲ್ಲ. मेरे आसपास जो आप ये कमरा देख रहे हो, ये तैयारी करने वाले जो छात्र हैं उनका कमरा है, और ये यहाँ पे किताबों की लाइन लगी हुई है. रोज हमें 10 बजे मैसेज आता है कि अगर आपको क्वेश्चन पेपर चाहिए 10,500 रुपये लो विद आंसर, हम आपको 12 बजे तक सारे क्वेश्चन पेपर दे देंगे. ಇದರಿಂದ ಅವ್ರ ಲೈಫಿಂದ ಮೂವ್ ಆನ್ ಮಾಡೋಕ್ಕೆ ಆಗಲ್ಲ. ಗೌರ್ಮೆಂಟ್ ಎಕ್ಸಾಮ್ಸ್ ಟಫು, ಅದಕ್ಕೋಸ್ಕರ ಸೆಕ್ಯೂರಿಟಿ ಪ್ಲ್ಯಾನ್ ಆಗಿ ಏನಾದರೂ ಒಂದು ಇಟ್ಕೊಂಡಿರಬೇಕು. ಎಜುಕೇಷನಲ್ಲಿ ಗ್ಯಾಪ್ ಮಾತ್ರ ಬಿಡಬೇಡ್ರಿ. ನೀವು ಗ್ರ್ಯಾಜುಯೇಟ್ ಆಗಿದ್ದರೆ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿ, ಆಫ್ಲೈನಲ್ಲಿ ಆಗಲಿಲ್ಲ ಅಂದರೂ ಆನ್ಲೈನಲ್ಲಾದರೂ ಅಪ್ಲೈ ಮಾಡಿ. ನಾನು ಹೇಳೋದ್ರಲ್ಲಿ 3 ಕ್ಯಾರೆಕ್ಟರ್ಸ್ ಬರ್ತವೆ. ಸ್ವಲ್ಪ ಜನ ಸ್ಟೂಡೆಂಟ್ಸು UPSC, SSC, PCSCಗೆ ಅಪ್ಲೈ ಮಾಡ್ತಾರೆ. ಆ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೋಸ್ಕರ ಕೋಚಿಂಗ್ ಕ್ಲಾಸ್ಗೂ ಸೇರ್ಕೊಂತಾರೆ. ಸ್ವಲ್ಪ ಜನ ಸ್ಟೂಡೆಂಟ್ಸು ಆ ಕೋಚಿಂಗ್ ಕ್ಲಾಸ್ಗೆ ಫೀಸ್ಗೋಸ್ಕರ ಲೋನು ತಗೊತಾರೆ. 2019ನಲ್ಲಿ RRB ಗ್ರೂಪ್ ಡಿ ಜಾಬ್ಗೆ 1 ಕೋಟಿ ಜನ ಅಪ್ಲೈ ಮಾಡಿದ್ರು. ಆದರೆ ಸೆಲೆಕ್ಟ್ ಆಗಿದ್ದು ಬರೀ 1 ಲಕ್ಷ ಜನ ಅಷ್ಟೇ. ಅದೇ 2023ಯಲ್ಲಿ 1 ಕೋಟಿ 17 ಲಕ್ಷ ಜನ ಅಪ್ಲೈ ಮಾಡಿದ್ರು. ಆದರೆ ಸೆಲೆಕ್ಟ್ ಆಗಿದ್ದು ಬರೀ 3 ಲಕ್ಷ ಜನ ಅಷ್ಟೇ. UPSCಯಲ್ಲಿ 10 ಲಕ್ಷ ಜನ ಅಪ್ಲೈ ಮಾಡ್ತಾರೆ, ಆದರೆ ಸೆಲೆಕ್ಟ್ ಆಗೋದು ಬರೀ 1000 ಜನ ಅಷ್ಟೇ. ಆದರೆ IAS ಅಲ್ಲಿ ಸೆಲೆಕ್ಟ್ ಆಗೋದು ಬರೀ 100-150 ಜನ ಅಷ್ಟೇ. ಅದರಿಂದ IPS, IRS ಮಾಡಿದವರು ಮತ್ತೆ IASಗೆ ಅಪ್ಲೈ ಮಾಡ್ತಾರೆ. ಎಷ್ಟೊಂದು ಜನ ಸ್ಟೂಡೆಂಟ್ಸು ಎಕ್ಸಾಮ್ ಎಷ್ಟೇ ಸತಿ ಕೊಟ್ಟರು ಅವ್ರು ಹೇಳೋದು ಒಂದೇ, ಈ ಸತಿ ಪಾಸ್ ಆಗ್ತೀನಿ, ಮುಂದಿನ ಸತಿ ಪಾಸ್ ಆಗ್ತೀನಿ, ಮತ್ತೊಂದು ಸತಿ ಪಾಸ್ ಆಗ್ತೀನಿ ಅಂತ ಹೇಳ್ತಾರೆ. ಆದರೆ ಎಕ್ಸಾಮ್ ಮಾತ್ರ ಪಾಸ್ ಆಗಲ್ಲ. कहाँ जाएंगे सर, इतनी उम्र हो गई और छोड़ के करेंगे क्या, कुछ कर भी नहीं सकते. इसलिए लगे हैं उसी आस में कि अब की नहीं अगली बार नहीं तिगली बार, इसी तरह से लगे हुए हैं. ಇವರು ಈ ಎಕ್ಸಾಮ್ಗೆ ಎಷ್ಟು ಇನ್ವೆಸ್ಟ್ ಆಗಿದ್ದಾರೆ ಅಂದರೆ ವಾಪಸ್ ಹೋದರೆ ಟೈಮ್ ವೇಸ್ಟ್ ಅಂತ ಅನ್ಕೊಂತಾರೆ. ಸಂಕ್ ಕಾಸ್ಟ್ ಫಾಲ್ ಅಂತಾರೆ. ಇವ್ರು ಈ ಎಕ್ಸಾಮ್ಗೆ ಎಷ್ಟು ಇನ್ವೆಸ್ಟ್ ಆಗಿದ್ದಾರೆ ಅಂದರೆ ಇವಾಗ ಇದನ್ನು ವಾಪಸ್ ಹೋಗಬೇಕು ಅಂತ ಅಂದರೆ ಇವ್ರಿಗೆ ಇವಾಗ ಟೈಮ್ ವೇಸ್ಟು ಅಂತ ಅನ್ಕೊಂತಾರೆ. ಅದನ್ನು ಇವ್ರಿಗೆ ಇವಾಗ ಪ್ರೈವೇಟ್ ಜಾಬ್ ಸಿಕ್ಕಲ್ಲ, ಯಾಕಂದರೆ ಪ್ರೈವೇಟ್ ಜಾಬ್ ಮಾಡೋವಂಥ ಸ್ಕಿಲ್ಸು ಇವ್ರ ಹತ್ರ ಇಲ್ಲ. ಇದರಿಂದ ಸ್ವಲ್ಪ ಜನ ಸ್ಟೂಡೆಂಟ್ಸ್ಗೆ ಫ್ಯಾಮಿಲಿಯಿಂದ ಪ್ರೆಷರ್ ಇರುತ್ತೆ. आर्थिक स्थिति ठीक ना हमारी, एक रोटी के बारे में सोचूं, बापू की ये कोचिंग के बारे में सोचूं, ये हालत है. मकर जाओ रखे हैं. ರಜತ್ ಸಂಬ್ಯಾಲ್ ಇವರು UPSC ಕ್ಯಾಂಡಿಡೇಟು. ಇವರು 6 ಸತಿ ಅಟೆಂಡ್ ಮಾಡಿದ್ದಾರೆ, 3 ಸತಿ ಪ್ರಿಲಿಮ್ಸ್ ಪಾಸ್ ಆಗಿದ್ದಾರೆ, 2 ಸತಿ ಮೇನ್ಸ್ ಕ್ಲಿಯರ್ ಮಾಡಿದ್ದಾರೆ. ಆದರೆ ಇವರು ಫೈನಲ್ಸಲ್ಲಿ ಫೇಲ್ ಆದರು. ಇವರು UPSC ಪಾಸ್ ಮಾಡಬೇಕು ಅಂತ 10 ವರ್ಷ ವೇಸ್ಟ್ ಮಾಡಿದ್ರು, ಆದರೆ ಪಾಸ್ ಅಂತೂ ಆಗಲಿಲ್ಲ. ಇಷ್ಟೊಂದು ಜನ ಸ್ಟೂಡೆಂಟ್ಸು 10-15 ವರ್ಷ ವೇಸ್ಟ್ ಮಾಡ್ತಾರೆ ಈ ಗೌರ್ಮೆಂಟ್ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೋಸ್ಕರ. ಇದರಲ್ಲಿ 90% ಆಫ್ ಸ್ಟೂಡೆಂಟ್ಸು ಸೀರಿಯಸ್ ಆಗಿ ಇರಲ್ಲ. ಫ್ರೆಂಡ್ಸ್ ಫ್ಯಾಮಿಲಿ ಹೇಳಿದ್ರು ಅಂತ ಅವರು ಅಪ್ಲೈ ಮಾಡ್ತಾರೆ. 10% ಕ್ಯಾಂಡಿಡೇಟು ಅವರು ಸೀರಿಯಸ್ ಆಗಿ ಈ UP ಬಿಹಾರಲ್ಲೆಲ್ಲ 90% ಆಫ್ ಸ್ಟೂಡೆಂಟ್ಸು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡ್ತಾರೆ. क्या बनने की चाहत है? IAS बनना चाहता है. IAS का बहुत सारे लोग फुल फॉर्म तक नहीं मालूम होता है लोगों को. तुम्हें मालूम है IAS का फुल फॉर्म?
इंडियन एडमिनिस्ट्रेटिव सर्विस। ಇವಾಗ ಎಂಟ್ರಿ ಆಗೋದು ಸೆಕೆಂಡ್ ಕ್ಯಾರೆಕ್ಟರು. ಕೋಚಿಂಗ್ ಇಂಡಸ್ಟ್ರಿ. ಈ ಕೋಚಿಂಗ್ ಇಂಡಸ್ಟ್ರಿಯವರು ಸಖತ್ ಮೋಟಿವೇಟ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ. ಅಂದರೆ ಅವ್ರ ಮೋಟಿವ್ ಇರೋದು ಒಂದೇ, ದುಡ್ಡು ಮಾಡೋದು. ಕೋಚಿಂಗ್ ಇಂಡಸ್ಟ್ರಿಯವರು 10-15 ಜನ ಸ್ಟೂಡೆಂಟ್ನ ಎತ್ತಿಟ್ಕೊಳ್ತಾರೆ. ಅವ್ರಿಗೆ ಈ ಎಕ್ಸಾಮ್ಸ್ ಹೆಂಗೆ ಕ್ಲಿಯರ್ ಮಾಡೋದು ಅಂತ ಸರಿಯಾಗಿ ಟ್ರೈನಿಂಗ್ ಮಾಡ್ತಾರೆ. ಮಿಕ್ಕಿದ ಜನ ಸ್ಟೂಡೆಂಟ್ಸ್ಗೆ ಬರೀ ಮೋಟಿವೇಶನ್ ಮಾಡ್ತಾರೆ ಅಷ್ಟೇ. ಈಗ ಎಂಟ್ರಿ ಆಗೋದು ಹೊಸ ಕ್ಯಾರೆಕ್ಟರ್, ಗೌರ್ಮೆಂಟು ಸ್ಟೂಡೆಂಟ್ಸ್ನ ಕಾಮಿಡಿಯಾಗಿ ತಗೊಂಡಿದ್ದಾರೆ. ಈ ಫುಲ್ ಎಕ್ಸಾಮ್ ಸಿಸ್ಟಮೇ ಒಂದು ಕಾಮಿಡಿ ಆಗಿಬಿಟ್ಟಿದೆ. ನೀಟ್ ಎಕ್ಸಾಮ್ಸಲ್ಲಿ 24 ಲಕ್ಷ ಜನ ಅಪ್ಲೈ ಮಾಡ್ತಾರೆ. ಆದರೆ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆನೇ ಪೇಪರ್ ಲೀಕ್ ಆಗುತ್ತೆ. ಅಸ್ಸಾಮಲ್ಲಿ ವಾಟ್ಸಪ್ಪಲ್ಲೇ ಪೇಪರ್ ಲೀಕ್ ಆಗಿತ್ತು. ರಾಜಸ್ಥಾನಲ್ಲಿ ಗೌರ್ಮೆಂಟ್ ಎಂಪ್ಲಾಯಿ ಪೇಪರ್ ಲೀಕ್ ಮಾಡಿದ್ದ. ಯುಪಿಯಲ್ಲಿ ಪ್ರೈವೇಟ್ ಎಕ್ಸಾಮ್ಸ್ ಕೊಡ್ಬೇಕಾದ್ರೆ ಸರ್ವರೇ ಆಗಿತ್ತಂತೆ. ಮಹಾರಾಷ್ಟ್ರದಲ್ಲಿ ಪೇಪರ್ನ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡಿದ್ರಂತೆ. ಈ ಫುಲ್ ಸಿಸ್ಟಮ್ ಒಂದು ಕಾಮಿಡಿ ಆಗಿಬಿಟ್ಟಿದೆ. ನಾನು ಇವಾಗ ಸೊಲ್ಯೂಷನ್ ಬಗ್ಗೆ ಮಾತಾಡ್ತಿದ್ದೀನಿ. ಗೌರ್ಮೆಂಟ್ ಎಕ್ಸಾಮ್ಸು 3 ಸತಿ 4 ಸತಿ ಅಪ್ಲೈ ಮಾಡಾದ್ಮೇಲೆ ನೀವು ಪಾಸ್ ಆಗಿಲ್ಲ ಅಂದರೆ ಅದನ್ನು ಬಿಟ್ಬಿಡ್ಬೇಕು. ನೀವು ಈ ಗೌರ್ಮೆಂಟ್ ಜಾಬ್ ಬೇಕಂದರೆ ನಿಮ್ಮ ಮೋಟಿವ್ ಏನು ಅಂತ ನೀವು ಥಿಂಕ್ ಮಾಡಬೇಕು. ಸ್ವಲ್ಪ ಜನ ಅನ್ಕೋತಾರೆ ಈ ಗೌರ್ಮೆಂಟ್ ಜಾಬ್ ಏನಂದರೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಅದರಲ್ಲಿ ಕಮಿಷನ್ ಬೇರೆ ಸಿಗುತ್ತೆ ಅಂದರೆ ನೀವು ಆ ಜಾಬ್ಗೆ ಫಿಟ್ ಅಲ್ಲ. ಆಗ ನಮ್ಮ ಕಂಟ್ರಿ ಗ್ರೋ ಆಗಲ್ಲ. ಇನ್ನೂ ಸ್ವಲ್ಪ ಜನ ಸ್ಟೂಡೆಂಟ್ಸು ಸೀರಿಯಸ್ ಆಗಿರ್ತಾರೆ, ಆನೆಸ್ಟಿ ಆಗಿರ್ತಾರೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ. ನಾವು ಈ ಸಿಸ್ಟಮ್ನ ಚೇಂಜ್ ಮಾಡಬೇಕು ಅಂದರೆ ಆನೆಸ್ಟಿ ಆಗಿರಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.